ಭಯಾನಕ ಡಕಾಯಿತಿಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದುಬಿಟ್ಟಿದೆ. ಇದರ ಕಂಪ್ಲೀಟ್ ಡೀಟೇಲ್ಸನ್ನು TV5 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ರೀತಿ ಶೂಟೌಟ್ ಮಾಡಿ ದರೋಡೆ ಮಾಡೇ ಇಲ್ಲ ಅಂತ ನಾವು ಹೇಳಲ್ಲ. ಕರ್ನಾಟಕದಂಥ ಘಟನೆ ನಡೆದೇ ಇಲ್ವಾ? ನಡೆದಿರಬಹುದು. ಆದರೆ ಅಪರೂಪ ಕರ್ನಾಟಕಕ್ಕೆ ಮತ್ತೊಮ್ಮೆ ಗನ್ ಸಂಸ್ಕೃತಿ ಎಂಟ್ರಿ ಆಗಿದೆಯಾ? ಕರ್ನಾಟಕಕ್ಕೆ ಗನ್ ಕಲ್ಚರ್ ಶುರುವಾಗ್ಬಿಟ್ಟಿದೆಯಾ? ನಾವು ಬೀದರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಿಹಾರದ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಬಿಹಾರದಲ್ಲೂ ಕಡಿಮೆ ಆಗಿರ್ಬೇಕು. ಇದೀಗ ಕರ್ನಾಟಕದಲ್ಲಿ ಏನಪ್ಪ ಬಂತು? ಗನ್ಗಳೆಲ್ಲ ಹಿಡ್ಕೊಂಡು ಬಂದು ದರೋಡೆ ಮಾಡೋ ಮಟ್ಟಕ್ಕೆ ಬಂದುಬಿಟ್ರಾ ಕರ್ನಾಟಕದಲ್ಲಿ? ಇದು ಇನ್ನೂ ಕೂಡ ಕರ್ನಾಟಕ ಅರಗಿಸಿಕೊಳ್ಳಕ್ಕಾಗಿಲ್ಲ. TV5ನಲ್ಲಿ ಬೀದರ್ ಬಿಗ್ ದರೋಡೆಯ ಇಂಚಿಂಚು ಮಾಹಿತಿ ನಿಮಗೆ ಬೇಕಾದರೆ TV5ನಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಬರ್ತಾ ಹೋಗುತ್ತೆ, ನೋಡ್ಕೊಳ್ಳಿ ನೀವು. ATM ವಾಹನದ ಮೇಲೆ ದಾಳಿ ಮಾಡೋ ಪ್ಲಾನ್ ಇತ್ತಲ್ಲ, ಇದು ಬಹಳ ಮುಂಚೆಯಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ. SBI ATM ಹತ್ತಿರ ಒಂದು ಬೈಕ್ ನಿಲ್ಲಿಸಿರ್ತಾರೆ. ATM ಬಳಿಯಲ್ಲಿ ವಾಹನ ಬರುವುದನ್ನೇ ಕಾದುಗಳು ಕುಳಿತುಕೊಂಡಿರ್ತಾರೆ. ಇಲ್ಲಿನ ಡಕಾಯಿತು, ಅಲ್ಲಿಗೆ ವಾಹನ ಬರಬೇಕಲ್ಲ, ಅದನ್ನು ಕಾದಿದ್ರು. ಹಣ ದೋಚೋದಕ್ಕೆ ದರೋಡೆಕೋರರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ? ನಿಜ, ಎಸ್, ಪ್ಲಾನ್ ಮಾಡಿದ್ರು. ATM ಹಣದ ವಾಹನದ ಮೇಲೆ ಗುಂಡಿನ ದಾಳಿ ಮಾಡಬೇಕು, ಏನಾದರೂ ಸಾಯಿಸಬೇಕು, ಇಲ್ಲ ಗಾಬರಿ ಪಡಿಸ್ಬೇಕು. ಅವರು ಚದುರಿದಾಗ ನಾವು ಹೋಗಿ ಈಸಿಯಾಗಿ ಹಣದ ಸೂಟ್ ಕೇಸ್ಗಳನ್ನು, ಟ್ರಂಕನ್ನು, ಇನ್ನೊಂದೋ ಮತ್ತೊಂದು ಥೈಲಿಯನ್ನು ಎತ್ಕೊಂಡು ಓಡಿ ಹೋಗ್ಬಿಡ್ಬೇಕು, ಬಾಕ್ಸನ್ನು. ಈ ಪ್ಲಾನ್ ಮಾಡ್ಕೊಂಡಿದ್ರು. ಹಣದ ಪೆಟ್ಟಿಗೆ ಎತ್ಕೊಂಡು ಓಡಿ ಹೋಗಬೇಕು ಅಂತ ಪ್ಲಾನ್ ಇತ್ತು. ಕಾಯ್ತಾ ಕೂತಿದ್ರು. ಯಾಕಂತ ಹೇಳಿದ್ರೆ ಈ ಥರದ್ದೆಲ್ಲ ಏನೋ ನಡೆಯಪ್ಪ, ನಾಳೆ ಬೆಳಗ್ಗೆ ಹೋಗಿ ಲೂಟಿ ಮಾಡಿಬಿಡೋಣ ATM ಅಂತ ಯಾರೋ ಇವತ್ತು ಮಾತಾಡ್ಕೊಂಡು ಬರೋಕ್ಕಾಗಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು ಮುಂಚೆಯಿಂದ ವಾಚ್ ಮಾಡ್ತಾ ಇರ್ತಾರೆ. ಯಾವ ವಾಹನ ಎಷ್ಟು ದಿನಗಳಿಗೊಮ್ಮೆ ಈ ATMಲ್ಲಿ ಹಣ ಖಾಲಿ ಆಗುತ್ತೆ, ಅದನ್ನು ತುಂಬಕ್ಕೆ ಬಂದರೆ ಯಾವಾಗ ಬರ್ತಾರೆ? ಬೆಳಗ್ಗೆ ಬರ್ತಾರಾ, ಮಧ್ಯಾಹ್ನ ಬರ್ತಾರಾ, ಸಂಜೆ ಬರ್ತಾರಾ? ಬಂದರೆ ಎಷ್ಟು ಜನ ಬರ್ತಾರೆ? ಬರುವವರ ಬಳಿಯಲ್ಲಿ ಲೈಸೆನ್ಸ್ಡ್ ಗನ್ ಏನಾದರೂ ಇರುತ್ತಾ? ಡಬಲ್ ಬ್ಯಾರಲ್ ಸಾಮಾನ್ಯ ಗನ್ ಇಟ್ಕೊಂಡಿರ್ತಾರೆ. ನನಗೆ ಗೊತ್ತಿಲ್ಲ ಇಲ್ಲಿ ಯಾಕಿದು, ಈ ಸೆಕ್ಯೂರಿಟಿ ಇರಲಿಲ್ವಾ, ಇವ್ರ ಗನ್ನನ್ನು ಬಳಸಲೇ ಇಲ್ವಾ, ಅಥವಾ ಅವ್ರ ಬಳಿಯಲ್ಲಿ ಗನ್ನೇ ಇರಲಿಲ್ವಾ? ಯೂಶ್ವಲಾಗಿ ಒಂದು ಗನ್ ಇಟ್ಕೊಂಡಿರ್ತಾರೆ, ಇರಲಿ. ಈ ರೀತಿಯಲ್ಲಿ ನಾವು ಚೆಕ್ ಮಾಡಿಕೊಂಡು ಅಷ್ಟು ಹೊತ್ತಿಗೆ ನಾವು ಈ ಥರ ಬರುವ ವೇಳೆಗೆ ಎಷ್ಟು ಜನ ಅಲ್ಲಿ ಓಡಾಡ್ತಾ ಇರ್ತಾರೆ, ಜನಸಂದಣಿ ಕಡಿಮೆ ಇರುತ್ತಾ, ನಾವು ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತಾ, ನಾವು ಎಸ್ಕೇಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಾ? ನೋಡಿ, ಒಂದು ಬೈಕಲ್ಲಿ ಬಂದ್ಬಿಟ್ಟು ಇಂಥ ಕೆಲಸ ಮಾಡಿ ಹೋಗಿದ್ದಾರೆ. ಯಾವುದೋ ಕಾರ್ ತಂದಿಲ್ಲ, ಯಾವುದೋ ಬಸ್ ತಂದಿಲ್ಲ, ಯಾವುದೋ ಟೆಂಪೋ ತಂದಿಲ್ಲ. ಮೊದಲೆಲ್ಲ ATM ಮಷಿನ್ ಇರುತ್ತಲ್ಲ, ಆಟೋಮೇಟೆಡ್ ಟಲ್ಲರ್ ಮಷಿನ್, ಅದನ್ನೇ ಕದ್ಕೊಂಡು ಹೋಗ್ಬಿಡ್ತಾಯಿದ್ರು. ಅದನ್ನು ಓಪನ್ ಮಾಡೋಕ್ಕಾಗಲ್ಲ ಅಂತ ಎಲ್ಲೋ ಕದ್ಕೊಂಡು ಹೋಗೋದು, ಎಲ್ಲೋ ಅದನ್ನು ಒಡೆದು ಹಾಕೋದು, ಹಣ ದೋಚೋದು ಮಾಡ್ತಾಯಿದ್ರು. ಈಗ ತುಂಬಬೇಕಾದ್ರೆ ಕದ್ದುಬಿಟ್ರೆ ಆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ATM ಹತ್ತಿರ ಮೊದಲೇ ಬೈಕ್ ನಿಲ್ಲಿಸ್ತಾರೆ. ಆ ಒಂದು ಹಣ ತುಂಬುವ ವ್ಯಾನ್ ಬರೋದನ್ನೇ ಕಾಯ್ತಾ ಇದ್ದರು. ಆ ವ್ಯಾನ್ ಬರ್ತಾ ಇದ್ದಂತೆಯೇ ಸೀನ್ ನಂಬರ್ 1 ಹಣ ಹೊತ್ಕೊಂಡು ನೋಡಿ, ಈ ವ್ಯಾನ್ ಬಂತಿಲ್ಲಿ. ಹಣ ತುಂಬಿತ್ತು, ಆ ವ್ಯಾನ್ ತುಂಬಿ ತುಳುಕ್ತಾ ಇತ್ತು ಹಣ. ಆ ಒಂದು ವ್ಯಾನ್ ಸೀನ್ ನಂಬರ್ 1ನಲ್ಲಿ ಆ ಒಂದು ವ್ಯಾನ್ ಅಲ್ಲಿಗೆ ಬರುತ್ತೆ. ಇದರ ತುಂಬ ಹಣ ಇತ್ತು. ಇವರು ಆಲ್ರೆಡಿ ಅಲ್ಲಿ ಏನು ಮಾಡ್ತಾಯಿದ್ರು, ಅಲ್ಲಿ ಕಾಯ್ತಾ ಇದ್ದರು, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಇವರು ವೆಯ್ಟ್ ಮಾಡ್ತಾಯಿದ್ರು. ಸರಿ, ವ್ಯಾನ್ ಬಂತು. ನಾವಿಲ್ಲಿ ಚೆಕ್ ಮಾಡ್ಕೊಂಡು ಹೋದಾಗ ಸೀನ್ ನಂಬರ್ 1ನಲ್ಲಿ ಹಣ ಹೊತ್ಕೊಂಡು ಒಂದು ಕಡೆ ವಾಹನ ಬಂದಿದೆ. ಸೀನ್ ನಂಬರ್ 2 ಅಂತ ಚೆಕ್ ಮಾಡ್ಕೊಂಡಾಗ ಇವರಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಹಣ ಇರೋದು ಕನ್ಫರ್ಮ್. ಅವ್ರಿಗೆ ಹಣದ ಬಾಕ್ಸನ್ನು ಹೊತ್ಕೊಂಡು ಬಂದರು ಸಿಬ್ಬಂದಿ. ಹಣದ ಬಾಕ್ಸ್ ಆಚೆ ಬರಬೇಕಲ್ಲ, ನಿಮ್ಗೆ ಗೊತ್ತಿಲ್ಲ. ಆ ಒಂದು ATMಗೆ ಹಣ ತುಂಬುವಂಥ ವಾಹನ ಬಂದಿತ್ತಲ್ಲ, ಅಕಸ್ಮಾತ್ ಅಲ್ಲಾದರೂ ಕೋಡ್ ಇತ್ತಾ, ಲಾಕ್ ಇತ್ತಾ, ದೊಡ್ಡದಾದ ಬೀಗ ಹಾಕಿರ್ತಾರ. ಕಾರಣ ಇಳಿಸ್ಬೇಕಾದಾಗ ಅಕಸ್ಮಾತು ಇವರ ಮುಂಚೆನೇ ದಾಳಿ ಮಾಡಿಬಿಟ್ರೆ ಆ ಬೀಗ ಓಪನ್ನೇ ಆಗದೆ ಇದ್ದರೆ, ಬೀಗನೇ ಓಪನ್ ಆಗಲಿಲ್ಲ, ಎಲ್ಲ ಶೂಟ್ ಮಾಡಿದ್ರು, ಸಾಯಿಸೋಬಿಟ್ರು ಅಂತ ಅಂದ್ಕೊಳ್ಳೋಣ. ಬೀಗ ಓಪನ್ ಆಗದಿದ್ದರೆ ಹಣ ಆಚೆ ಬರಲ್ವಲ್ಲ. ಆ ಸಿಬ್ಬಂದಿ ಏನು ಮಾಡಿದ್ರು, ಹಣದ ಬಾಕ್ಸನ್ನು ತೊಗೊಂಡು ಆಚೆ ಬಂದರು, ಹೊತ್ಕೊಂಡು ಆಚೆ ಬಂದರು. ಅದೇ ಇವರಿಗೆ ಬೇಕಾಗಿತ್ತು. ಆಮೇಲೆ ಈಸಿ ಬೇಟೆ ಅಲ್ವಾ. ಆಮೇಲೆ ಹಣದ ಬಾಕ್ಸು ಆಚೆ ಇದೆ, ಅದನ್ನು ಬಾಕ್ಸ್ ಹೊತ್ಕೊಂಡ್ಬರ್ತಿರ್ತಕ್ಕಂಥ ಸಿಬ್ಬಂದಿ ಕೂಡ ಆಚೆ ಇದ್ದಾರೆ. ಬಂದರೆ ಒಬ್ಬ ಡ್ರೈವರ್ ಒಳಗಡೆ ಇರಬಹುದು, ಇನ್ನೊಬ್ಬ ಸೆಕ್ಯೂರಿಟಿ ಆ ಕಡೆ ಇರಬಹುದು. ಇದು ಸೀನ್ ನಂಬರ್ 2ನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ. ಸೀನ್ ನಂಬರ್ 3 ಹೋಗೋಣ ನಾವೀಗ. ಸೀನ್ ನಂಬರ್ 3 ಹೋದಾಗ ಹಣ ಗಾಡಿನೂ ಬಂತು, ಹಣದ ಬಾಕ್ಸು ಕೂಡ ಬಂತಲ್ಲಿ, ಹೊತ್ಕೊಂಡು ಅದನ್ನು ಆಚೆ ತಂದರು. ಕಿಡಿಗೇಡಿಗಳೇನು ಮಾಡ್ತಾರೆ, ದರೋಡೆಕೋರರು ಏಕಾಏಕಿ ದಾಳಿ ಶುರು. ಯಾವ ದಾಳಿ? ಹೋಗೋದು, ಹೊಡೆಯೋದು, ಬಡಿಯೋದು, ಕತ್ತಿಸ್ಕೋದು ಅದಲ್ಲ. ಏಕಾಏಕಿ ಏನು ಮಾಡಿಬಿಡ್ತಾರೆ, ಫೈರ್ ಗನ್ನನ್ನು ಓಪನ್ ಮಾಡಿದ್ರು, ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದ್ರೆ ದೊಡ್ಡ ಗಾಬರಿ. ಸುತ್ತಮುತ್ತ ಇದ್ದ ಜನಕ್ಕೂ ಇಲ್ಲಿ ಏನು ನಡೀತಿದೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಂದರು, ಶೂಟ್ ಮಾಡಿದ್ರು. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಇಷ್ಟು ಘಟನೆಗಳೆಲ್ಲವೂ ಹೆಚ್ಚು ಕಡಿಮೆ ಒಂದು 5ರಿಂದ 10 ನಿಮಿಷದ ಒಳಗಡೆ ನಡೆದೇ ಹೋಗ್ಬಿಟ್ಟಿದೆ. ಇದು ಸೀನ್ ನಂಬರ್ 4 ಬಂದರೆ ನಾವು ನೋಡಿ, ಈಗ ಸೀನ್ ನಂಬರ್ 4 ನಾವು ಚೆಕ್ ಮಾಡ್ತಾ ಇದ್ದೀವಿ. ಗುಂಡೇಟಿಗೆ ಗಿರಿ ವೆಂಕಟೇಶ್ ಅಂತ ಬಲಿಯಾಗ್ಬಿಟ್ರು. ಅವರು ಗುಂಡು ಯಾವಾಗ ಫೈರ್ ಮಾಡಿಬಿಟ್ರೋ ಸತ್ತೇ ಹೋದ ಮನುಷ್ಯ. ಯಾರು? ಗಿರಿ ವೆಂಕಟೇಶ್ ಅಂತಾರೆ ಸಿಬ್ಬಂದಿ. ಇದೇ ಒಂದು ವ್ಯಾನಲ್ಲಿ
ಹಣ ತುಂಬಕ್ಕೆ ಅಂತ ಸಿಬ್ಬಂದಿ ಬಂದಿದ್ರಲ್ಲ ಪಾಪ ಅವ್ರಿಗೇನು ರೀ ಮಿನಿಮಮ್ ಒಂದಷ್ಟು ಸ್ವಲ್ಪ ಸಂಬಳ ಇರುತ್ತೆ. ಅವರೇನೋ ಹಣ ತುಂಬೋದು ಅವ್ರ ಜವಾಬ್ದಾರಿ. ಬಾಕ್ಸ್ ತೊಗೊಂಡು ಬಂದರು, ತುಂಬೋಣ ಅಂತ ಎಂಟ್ರಿ ಕೊಟ್ಟರು. ಸ್ಪಾಟಲ್ಲೇ ಬಹುಶಃ ಅವ್ರು ಸ್ಪಾಟಲ್ಲೇ ತಿರ್ಕೊಂಡಿರ್ಬೇಕು. ಯಾರು? ಗಿರಿ ವೆಂಕಟೇಶ್ ಅಂತ ಹೇಳಿ. ಸೀನ್ ನಂಬರ್ 5 ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಜನ ಎಲ್ಲ ಗಾಬರಿ. ಗುಂಡೇಟ್ಗಂತೂ ಗಿರಿ ವೆಂಕಟೇಶಲ್ಲಿ ಒಂದು ಕಡೆ ಬಲಿಯಾಗಿಬಿಡ್ತಾರೆ. ಇದಾದ ಮೇಲೆ ನಾವು ಚೆಕ್ ಮಾಡಿಕೊಂಡಾಗ ಏನಾಯಿತು ಅಂತ ಹೇಳಿದ್ರೆ ಎಲ್ರಿಗೂ ಒಂದು ರೀತಿಯಲ್ಲಿ ಗಾಬರಿಯಾಗಿದ್ದರು. ಇವ್ರ ಕೈಯಿಂದ ಅಷ್ಟೊತ್ತಿಗಾಗಲೇ ಆ ಹಣದ ಬಾಕ್ಸ್ ಸಿಕ್ಬಿಟ್ಟಿತ್ತು. ಆ ಬಾಕ್ಸನ್ನು ಆಮೇಲೆ ಏನು ಮಾಡ್ತಾರೆ ಇವರು? ಆ ಬಾಕ್ಸ್ನ ಹೊತ್ಕೊಂಡು ಹೋಗಬೇಕು. ಸೀನ್ ನಂಬರ್ 5 ನಾವು ಚೆಕ್ ಮಾಡ್ಕೊಳ್ಳೋಣ. ಆ ಬಾಕ್ಸನ್ನು ಹೊತ್ಕೊಂಡು ಹೋಗಬೇಕು. ಆ ಘಟನೆ ಇಡೀ ದೃಶ್ಯವನ್ನು ನೋಡಿ. ಒಂದು ಕಡೆ ಏನು ಮಾಡ್ತಾರೆ, ಒಂದು ಕಡೆ ಸಾರ್ವಜನಿಕರು ಇದ್ದರಲ್ಲ, ಅವ್ರು ಅಷ್ಟೊತ್ತಿಗಾಗಲೇ ಹುಷಾರಾಗ್ಬಿಟ್ರು. ಇಲ್ಲಿ ನಡೀತಿದೆ ಅಂತೇಳಿ ಯಾರೋ ಒಬ್ಬರು ಮೊಬೈಲಲ್ಲಿ ಓಪನ್ ಮಾಡ್ಕೊಂಡ್ರು. ಅದನ್ನು ನೋಡಿ, ಬಾಕ್ಸ್ ತೊಗೊಂಡ್ರು. ಕಲ್ಲಲ್ಲಿ ಹೊಡೆಯೋಕ್ಕೂ ಟ್ರೈ ಮಾಡ್ತಿದ್ದಾರೆ ಕೆಲವರು. ಅಂದರೆ ಹೇಗಾದರೂ ಮಾಡಿ ಈ ಕಳ್ಳರು ಅಲ್ಲಿಂದ ಹೋಗಬಾರ್ದು ಅಂತ. ಹತ್ತಿರ ಹೋಗೋಕ್ಕೆ ಧೈರ್ಯ ಇರಲ್ಲ. ಏನೋ ಗನ್ನಲ್ಲಿ ಶೂಟ್ ಮಾಡಿದಾರಪ್ಪ, ನಮ್ಮ ಕಡೆ ತಿರುಗಿಸ್ಬಿಟ್ರೆ ಗನ್ ನಮ್ಮ ಕಡೆ ತಿರುಗಿಸ್ಬಿಟ್ರೆ ಏನು ಮಾಡೋದು? ಹತ್ತಿರ ಹೋಗೋಕ್ಕೂ ಧೈರ್ಯ ಇಲ್ಲ. ತಡಿಬೇಕು ಅಂತಲೂ ಮನಸ್ಸಿದೆ. ಇಂಥ ನಡೆದು ಹೋಯ್ತಲ್ಲ ಅಂತ ಬೇಸರನೂ ಇದೆ, ಆಕ್ರೋಶನೂ ಇದೆ. ನೋಡಿ, ಅಷ್ಟೊತ್ತಿಗಾಗಲೇ ಬಾಕ್ಸ್ ಎತ್ಕೊಂಡು ಬರ್ತಾರೆ. ಆ ಬಾಕ್ಸ್ ಎಷ್ಟು ತೂಕ ಇರುತ್ತೆ ಅಂತ ಈ ಕಳ್ಳರಿಗೆ ಅಂದಾಜಿರಲ್ಲ. ಆ ಬಾಕ್ಸನ್ನು ಟೂ ವೀಲರ್ ಮೇಲೆ ಇಟ್ಟು ಹತ್ಕೊಳ್ಳೋಕೆ ಹೋಗ್ತಾನೆ. ಆ ತೂಕಕ್ಕೆ ಬ್ಯಾಲೆನ್ಸ್ ಸಿಗೋದನ್ನು ಅವನು ಬಿದ್ದೇ ಹೋಗ್ಬಿಡ್ತಾನಲ್ಲಿ. ಇದನ್ನು ದೂರದಿಂದನೇ ಮೂಕ ಪ್ರೇಕ್ಷಕರಾಗಿ ನೋಡುವುದು ಬಿಟ್ಟುಬಿಟ್ಟು ಸಾಮಾನ್ಯ ಜನರಿಗೆ ಬೇರೆ ಆಪ್ಷನ್ನೇ ಇರಲ್ಲ. ಹಿಂದಿನಿಂದ ಓಡಬಂದು ಗುಂಡಿನ ದಾಳಿ ಮಾಡಿದ್ದಾಯಿತು, ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾಯಿತು, ಸೂಟ್ ಕೇಸನ್ನು ಅಥವಾ ಬಾಕ್ಸನ್ನು ತೊಗೊಂಡಿದ್ದು ಆಯಿತು. ಬೈಕ್ ಸ್ಟಾರ್ಟ್ ಮಾಡ್ತಾನೆ. ಹಣದ ಬಾಕ್ಸ್ ಇಟ್ಕೊಳ್ಳೋಕ್ಕೆ ಹೆಣಗಾಟ ಇರುತ್ತೆ. ಬಾಕ್ಸ್ ಎತ್ಕೊಂಡು ಹಿಂದೆ ಕುಳಿತುಕೊಳ್ಳೋಕ್ಕಾಗದೆ ಪರದಾಡ್ತಾನೆ ಕಳ್ಳ. ಕೊನೆಗೆ ಬೈಕ್ ಟ್ಯಾಂಕ್ ಮೇಲೆ ಇಟ್ಬಿಡ್ತಾನೆ. ಟ್ಯಾಂಕ್ ಮೇಲೆ ಇಟ್ಟರು. ಇಬ್ಬರು ಕೂಡ ಎಸ್ಕೇಪ್ ಆದರು. ಘಟನೆ ಇಡೀ ದೃಶ್ಯವನ್ನು ಸಾರ್ವಜನಿಕರು ಸೆರೆ ಹಿಡಿದಿದ್ದಾರೆ. ಕಳ್ಳರತ್ತ ಕಲ್ಲು ಕೂಡ ಹೊಡೆಯೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಗನ್ ಇದೆ ಅವ್ರ ಹತ್ರ. ನಮಗೆ ಕಲ್ಲು ಹೊಡಿತೀರ ಅಂತ ಇವ್ರ ಕಡೆ ಗನ್ ತಿರುಗಿಸ್ಬಿಟ್ಟು ನೋಡಿ ಅಲ್ಲಿ ಬಿದ್ದ ಅವನು. ಆ ಬಾಕ್ಸು ಎತ್ಕೊಳ್ಳೋಕೆ ಹೋಗ್ತಾನೆ ಅವನು. 90 ಲಕ್ಷ ಅಂತ ಹೇಳ್ತಾರೆ. 90 ಲಕ್ಷ ಅಷ್ಟು ಈಸಿ ಅಲ್ಲ ಎತ್ಬಿಡೋಕ್ಕೆ. 90 ಲಕ್ಷ ರೂಪಾಯಿಗಳನ್ನು ಅಷ್ಟು ಈಸಿಯಾಗಿ ಎತ್ತಕ್ಕಾಗಲ್ಲ. ಹಣದ ಬಾಕ್ಸ್ ಎತ್ತಕ್ಕೆ ಹರಸಾಹಸ ಮಾಡ್ತಾ ಇದ್ದಾನೆ ಅವನು. ಸ್ವಲ್ಪ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಇವರು 90 ಲಕ್ಷ ಎಷ್ಟು ತೂಕ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಬ್ಬರು ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಿರೋದು. ಇಬ್ಬರೇ, ಒಂದು 5-6 ಜನ 10 ಜನ ಇಲ್ಲಿ ಯಾರೂ ಇದ್ದಂಗಿಲ್ಲ. ಇಲ್ಲಿ ಕೊನೆ ಘಟನೆಯಲ್ಲಿ ಒಬ್ಬ ಸಿಬ್ಬಂದಿ ಸಾವನ್ನಪ್ಪಿದ್ದಾನೆ, ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಇಲ್ಲಿ ಸಿನಿಮೀಯ ರೀತಿಯ ದರೋಡೆಗೆ ಬೀದರ್ ಜನ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಬೀದರ್ ದರೋಡೆಯಲ್ಲಿ ಇದೀಗ ಇನ್ನೊಂದು ಕಡೆ ನಾವು ಚೆಕ್ ಮಾಡಿ, ಇನ್ನೊಂದು ಆ್ಯಂಗಲ್ ಇದು. ಇವರೇನೋ ಶೂಟ್ ಮಾಡಿಬಿಟ್ರು, 90 ಲಕ್ಷ ತೊಗೊಂಡು ಹೋಗ್ಬಿಟ್ರು ಒಂದು ಭಾಗ. ಇದು ಎರಡನೇ ಭಾಗ. ಆ ಸಿಬ್ಬಂದಿ, ಅವ್ರ ಮನೆಯವರು, ಅವರ ಅವಲಂಬಿತರು, ಅವ್ರು ನಂಬ್ಕೊಂಡಿದ್ದವರು. ನೋಡಿ, ಬೀದರ್ ದರೋಡೆಗೆ ಒಬ್ಬ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಳ್ತಾ ಇರೋದು, ಇನ್ನೊಬ್ಬ ತೀರ್ಕೊಂಡ್ಬಿಟ್ಟಿದ್ದಾನೆ ಇದರಲ್ಲಿ. ಬೀದರ್ ದರೋಡೆಯಲ್ಲಿ ಗಿರಿ ವೆಂಕಟೇಶ್ ಪ್ರಾಣ ಬಿಡ್ತಾನೆ. ಆತನ ಅಣ್ಣ ಕಣ್ಣೀರು ಮಮ್ಮಲ ಮರುಗುವಂತೆ ಕಣ್ಣೀರು ಹಾಕ್ತಾ ಇದ್ರು ಅವರು. ಪ್ರಾಣಕ್ಕಿಂತ ಹೆಚ್ಚಾಗಿದ್ದಂಥ ತಮ್ಮನನ್ನು ಕಳ್ಕೊಂಡು ಅಣ್ಣ ಕಂಗಾಲಾಗಿರೋದಲ್ಲಿ. ನನ್ನ ಮಕ್ಕಳಿಗೆ ಪ್ರೀತಿಯ ಚಿಕ್ಕಪ್ಪ ಆಗಿದ್ದ ಗಿರಿ ವೆಂಕಟೇಶ್ ನನ್ನ ತಮ್ಮ. ಈಗ ಚಿಕ್ಕಪ್ಪ ಎಲ್ಲಿ ಅಂತ ಮಕ್ಕಳು ಕೇಳ್ತಾರೆ. ನಾನು ಏನಂತಪ್ಪ ಉತ್ತರ ಕೊಡಲಿ ಅಂತ ತಮ್ಮನ ಅಕಾಲಿಕ ಸಾವಿನಿಂದ ಕಣ್ಣೀರಿಡ್ತಾ ಇರೋದು ಅಣ್ಣ ನಾಗರಾಜ್. ಮನೆಯ ಮಗನನ್ನು ಕಳ್ಕೊಂಡಂಥ ಕುಟುಂಬಸ್ಥರು ಇದೀಗ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ನನಗೂ ಗೊತ್ತಿದ್ದಿಲ್ಲ. ನನಗೆ ಫೋನ್ ಮಾಡಿದ್ರೆ ನಮ್ಮ ಫ್ರೆಂಡು, ನನಗೆ ಅಲ್ಲಿಂದ ಅವನ ATMದಾಗ ಕೆಲಸ ಮಾಡ್ತಾನೆ ಸರ್. ಅವ ಗಿರಿ ವೆಂಕಟೇಶ್ ಅಂತೇಳಿ. ಅವ ಹಿಂಗೆ ಫೈರಿಂಗ್ ಆಗ್ಯದು ಅಂತೇಳಿ ಹೇಳೋದನು. ಯಾವ ಗಾಡಿಯಾಗ ಇರ್ತಾನಂತಲೇ ನನಗೆ ಕೈಕಲ್ಲಿ ತಣ್ಣಗದು ಸರ್. ಅದು ಹಿಂದಿನ ಸರಿ ಗುರ್ತಾಯ್ತು ನನ್ನ ತಮ್ಮ ಅಂತೇಳಿ. ನನಗೆ ತಮ್ಮ ಕಳ್ಕೊಂಡ್ಬಿಟ್ಟಿನಿ ಸರ್. ನಾನು ಭಾಳ ದುಃಖದಾಗಿದ್ದೀನಿ. ಹೇಳೋದು ಏನಿಲ್ಲ ನನಗೆ ಸರ್. ನನ್ನ ತಮ್ಮ ಸುಮಾರು ವರ್ಷಲಿಂದ ಮಾಡ್ತಾನೆ ಸರ್. ಅವ ಈಗ ಮದುವೆ ಇಲ್ಲ ಸರ್. ಅದೇ ಒಂಥರ ಬೇಜಾರಾಗ್ಲ. ಮದುವೆ ಇದ್ದಿಲ್ಲ ಸರ್, ಮಾಡ್ಬೇಕಂದಿದ್ದೆವು. ಮನೆ ಎಲ್ಲ ಸಮಸ್ಯೆ ನಮ್ದಿತ್ತು. ಇದು ಮದುವೆ ಮಾಡೋಣ ಅಂದಿದ್ದೆವು, ಲೇಟ್ ಆಗಲಿ ಅಂತೇಳಿ. ನಮ್ಮ ತಂಗಿ ಮಾಡಿದ್ಮೇಲೆ ಮಾಡ್ಕೋತೀನಿ ಅಂತೇಳಿ ಅದು ಲೇಟ್ ಆಯ್ತು, ಮಾಡಿಲ್ಲ ಸರ್. ನಾನು ಹೋಗ್ತಾ ಇದ್ದೀನಿ. ಘಟನೆಗಳು ನಡೆದ್ಬಿಡುತ್ತೆ. ಏನಾಗಿದೆ, ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ATM ಮಾಡಬೇಕಾದ್ರೆ ಏನೇನು ಇರಬೇಕು ಅಂತೇಳಿ ಅವ್ರಿಗೆ ಕ್ಯಾಮರಾಗಳು ಹಾಕಬೇಕು, ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಹಾಕ್ಕೋಬೇಕು ಅಂತೆಲ್ಲ ಕೊಟ್ಟಿರ್ತೀವಿ. ಇದು ಅಲ್ಲಿ ಏನು ಸಿಚುವೇಶನ್ ಇತ್ತೋ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ಟು ಗೆಟ್ ದಿ ಡೀಟೇಲ್ಸ್. ಸೆಕ್ಯೂರಿಟಿನವ್ರು ಇದ್ರಾ ಅಥವಾ ಕ್ಯಾಮರಾಗಳಿತ್ತ ಏನು, ಅದೆಲ್ಲ ಡೀಟೇಲ್ಸ್ ತಗೋಬೇಕು. ಅವರು ಹಣಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಅಂತ ನನಗೆ. ಕರ್ಮಿಗಳಿಗೆ ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಾನು ಈಗಾಗಲೇ SP ಜೊತೆಯಲ್ಲಿ ಮಾತಾಡಿದ್ದೇನೆ, ಗೃಹ ಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ, ಮತ್ತೆ IG ಜೊತೆಯಲ್ಲಿ ಮಾತನಾಡಿದ್ದೇನೆ.
ಆದಷ್ಟು ಶೀಘ್ರದಲ್ಲಿ ದುಷ್ಕರ್ಮಿಗಳಿಗೆ ಬಂಧಿಸಲಾಗುವುದು ಮತ್ತು ಕಠಿಣ ಕ್ರಮನೂ ತೆಗೆದುಕೊಳ್ಳಲಾಗುವುದು. ಇನ್ನು ಮುಂದೆ ATMಗಳ ಸುತ್ತಮುತ್ತ ಇವತ್ತು ಭದ್ರತೆ ವ್ಯವಸ್ಥೆ ಮಾಡುವಂಥದ್ದು ಮತ್ತು ಇಂಥ ಕೃತ್ಯಗಳು ಆಗದ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ